ಜೆಪಿಯ ಬಳಿಕ ಇನ್ನು ಪಂಚಾಯಿತಿ ಚುನಾವಣೆಗಳಿಗೂ ಬ್ಯಾಲೆಟ್ ಪೇಪರ್ ಬಳಕೆ. ಅನಗತ್ಯ ವೆಚ್ಚ ತಗ್ಗಿಸಲು ಸೂಕ್ಷ್ಮ ನೀರಾವರಿ ನಿಗಮ ಬಂದ್ಗೆ ಸರ್ಕಾರ ನಿರ್ಧಾರ. ಬಜೆಟ್ ಮಂಡಿಸಲು ಸಿಎಂ ಸಿದ್ದು ತಯಾರಿ. ಡಿಕೆ ಬಣದಲ್ಲಿ ಮತ್ತೆ ಅಧಿಕಾರ ಹಸ್ತಾಂತರ ಜಟಾಪಟಿ. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಇವಿಎಂ ಮಿಷನ್ಗಳು ಅಂದ್ರೆ ಸಾಕು, ಮೊದಲಿನಿಂದಲೂ ಕಾಂಗ್ರೆಸ್ಗೆ ಅನುಮಾನ. ದೇಶದಾದ್ಯಂತ ನಡೆದ ಹಲವು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಹೀನಾಯ ಸಾಧನೆಗೆ ಇವಿಎಂ ಕೂಡ ಕಾರಣ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಹೀಗಾಗಿ ಆಡಳಿತ ಹೊಂದಿರುವ ಕರ್ನಾಟಕದಲ್ಲಿ ಇವಿಎಂಗೆ ತಿಲಾಂಜಲಿ ಆಡೋದಕ್ಕೆ ಮುಂದಾಗಿದೆ. ಇವಿಎಂ ಅಂದ್ರೆ ಸಾಕು, ಕಾಂಗ್ರೆಸ್ ನಾಯಕರು ಕನಸಿನಲ್ಲೂ ಬೆಚ್ಚಿ ಬೀಳ್ತಾರೆ. ಪಾಲಿಕೆ ಚುನಾವಣೆಯಿಂದ ಹಿಡಿದು ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ. ಇದಕ್ಕೆಲ್ಲ ಇವಿಎಂ ದುರ್ಬಳಕೆಯೇ ಕಾರಣ ಅನ್ನೋದು ಸಿಟ್ಟಿದೆ. ಹೀಗಾಗಿ ಜಿಬಿಎ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಅವಕಾಶ ಮಾಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕಾಯ್ದೆಗಳಿಗೆ ಸರ್ಕಾರ ತಿದ್ದುಪಡಿ ತಂದಿತ್ತು. ಇದೀಗ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲೂ ಬ್ಯಾಲೆಟ್ ಬಳಕೆಗೆ ಅಗತ್ಯ ತಿದ್ದುಪಡಿ ತರುವುದಕ್ಕೆ ಸಚಿವ ಸಂಪುಟ ನಿರ್ಧರಿಸಿದೆ. ಚುನಾವಣೆಗಳನ್ನು ಮಾಡ್ತಾ ಇದ್ದೀವಿ. ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ ಕೆಲವು ಕಡೆ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಬ್ಯಾಲೆಟ್ ಪೇಪರ್, ಬ್ಯಾಲೆಟ್ ಬಾಕ್ಸ್. ಎಲ್ಲೆಲ್ಲಿ ಅದು ಅಗತ್ಯ ಬೀಳ್ತದೆ ಅವುಗಳನ್ನು ತಿದ್ದುಪಡಿ ಮಾಡುವುದು. ಎಸ್. ಇನ್ನುಳಿದಂತೆ ಸಂಪುಟದಲ್ಲಿ ಕೈಗೊಂಡ ಪ್ರಮುಖ ನಿರ್ಣಯಗಳು ಏನೇನು ಅಂತ ನೋಡೋದಾದ್ರೆ, ಜಾಲತಾಣಗಳ ಮೇಲಿನ ಹದ್ದಿನ ಕಣ್ಣಿಡೋದಕ್ಕೆ ಸರ್ಕಾರ ಎಐ ಮೊರೆ ಹೋಗೋದಕ್ಕೆ ತೀರ್ಮಾನಿಸಿದೆ. ಕೃಷಿ ಇಲಾಖೆ ಅಡಿ ಬರುವ ಕರ್ನಾಟಕ ಅಂತರಗಂಗಾ ಸೂಕ್ಷ್ಮ ನೀರಾವರಿ ನಿಗಮ ನಿಯಮಿತ ಸಂಸ್ಥೆಯನ್ನು ಮುಚ್ಚೋದಕ್ಕೆ ಕ್ಯಾಬಿನೆಟ್ ನಿರ್ಣಯಿಸಿದೆ. ಅನಗತ್ಯ ವೆಚ್ಚ ತಗ್ಗಿಸೋದಕ್ಕೆ ಬಂದ್ಗೆ ನಿರ್ಧರಿಸಿದೆ. ಶುಚಿ ಕಾರ್ಯಕ್ರಮದಡಿಯಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನ ಹಾಗೂ ಮುಟ್ಟಿನ ಕಪ್ಗಳನ್ನ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿನ ಸರ್ಕಾರಿ ಅನುದಾನಿತ ಕಾಲೇಜುಗಳು ಮತ್ತು ಶಾಲೆಗಳು, ವಿದ್ಯಾರ್ಥಿ ನಿಲಯದಲ್ಲಿನ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಖರೀದಿಸಿ ವಿತರಿಸುವುದಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ರಾಜ್ಯ ರಾಜಕಾರಣ ಅಧಿಕಾರ ಹಂಚಿಕೆ ಜಟಾಪಟಿ ಮತ್ತೆ ಶುರುವಾಗಿದೆ. ಮೊನ್ನೆ ತನಕ ಸದನ ಸಮರದಲ್ಲಿ ಇದ್ದ ಕಾಂಗ್ರೆಸ್ ಅಧಿಪತಿಗಳು ನಿನ್ನೆಯಿಂದ ಶಕ್ತಿ ಕದನಕ್ಕೆ ಧುಮುಕಿದ್ದಾರೆ. ಶಕ್ತಿ ಭವನದಲ್ಲಿ ಕೂತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯವ್ಯಯ ಸಭೆಯ ಬಾಣ ಹೂಡಿ ಬಜೆಟ್ ಅಧಿವೇಶನಕ್ಕೆ ಸಿದ್ಧ ಅಂತ ಸಮರಧ್ವಜ ಹಾರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದ್ರು. ಪ್ರವಾಸೋದ್ಯಮ, ತೋಟಗಾರಿಕೆ, ಗಣಿ, ಅರಣ್ಯ, ಕಾರ್ಮಿಕ, ಕನ್ನಡ ಸಂಸ್ಕೃತಿ, ಹಿಂದುಳಿದ ವರ್ಗ ಹೀಗೆ ಸಾಲು ಸಾಲು ಇಲಾಖೆಯ ಸಭೆ ಕರೆದ್ರು. ಬಜೆಟ್ ಅಧಿವೇಶನಕ್ಕೆ 15 ದಿನಗಳ ಮುನ್ನ ಇಲಾಖೆಯವಾರು ಸಭೆ ನಡೆಸೋದು ಸಾಮಾನ್ಯ. ಆದರೆ ಈ ಬಾರಿ ಬಜೆಟ್ ಅಧಿವೇಶನಕ್ಕೂ 1 ತಿಂಗಳು ಮೊದಲೇ ಸಭೆ ಆರಂಭಿಸಿರುವುದು ಕುರ್ಚಿ ಬಿಡುವ ಮಾತೇ ಇಲ್ಲ ಎಂಬ ಮೆಸೇಜ್ ಅನ್ನ ಪರ ಮತ್ತು ವಿರೋಧಿ ಶಾಸಕರಿಗೆ ನೀಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕನಕೋತ್ಸವದ ನೆಪದಲ್ಲಿ ಸಿಎಂ ಬೆಂಬಲಿಗರು ಸೇರಿ ತನ್ನ ಆಪ್ತರನ್ನ ಊಟಕ್ಕೆ ಕರೆದು ದಾಳ ಉರುಳಿಸಿದ್ದಾರೆ ಎನ್ನಲಾಗಿದೆ. ಟಿವಿ9ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಡಿಸಿಎಂ ಆಪ್ತರು ಈ ಬಾರಿ ಎದುರಾಳಿ ನೆಲಕ್ಕೆ ಉರುಳಿಸುವ ಪಟ್ಟು ಹಾಕಿನೇ ಸಿದ್ಧ ಅಂತ ಇದ್ದಾರೆ. ಎಲ್ಲವೂ ಅಂದುಕೊಂಡಂತಾದ್ರೆ ದೆಹಲಿ ನಾಯಕರು ಶೀಘ್ರದಲ್ಲೇ ಕರೆ ಮಾಡೇ ಮಾಡ್ತಾರೆ. ಇಲ್ಲವಾದ್ರೆ ಈ ಬಾರಿ ಸಾರ್ವಜನಿಕವಾಗಿಯೇ ಜಂಗಾಬಲ ಪ್ರದರ್ಶನಕ್ಕೆ ರೆಡಿ ಅನ್ನೋದು ಡಿಸಿಎಂ ಬೆಂಬಲಿಗರ ಮಾತು. ಆದರೆ ಹೈಕಮಾಂಡ್ ಕೂಡಲೇ ಏನು ನನ್ನ ಆಸೆ ಏನಿದೆ, ಇನ್ನೊಬ್ಬರ ಆಸೆ ಏನಿದೆ, ಸರ್ಕಾರಕ್ಕೆ ಯಾವ್ದನ್ನ ಬದಲಾವಣೆ ಮಾಡಿದ್ರೆ ಒಳ್ಳೇದಾಗುತ್ತೋ ಅವ್ರನ್ನೇ ಮುಂದುವರಿಸಿ ಒಳ್ಳೇದಾಗುತ್ತೋ, ಹೆಂಗಾರು ಮಾತು ಕೊಟ್ಟಿದ್ವು 2 ವರ್ಷ ಅದನ್ನು ಕೊಡ್ತೀವಿ, ಕೊಟ್ಟಿಲ್ವೋ ಎಲ್ಲ ಗೊಂದಲ ಇದೆ. ಕೂಡಲೇ ಹೈಕಮಾಂಡು ಹೇಳ್ಬಿಡ್ಲಿ, ನಾವು ಯಾವುದೇ ಥರದ ಒಪ್ಪಂದ ಆಗಿಲ್ಲ, ನಾವು ಯಾವುದೇ ಥರದ ಒಪ್ಪಂದ ಇಲ್ಲ, ಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವ್ರು ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರೆ ನಾವು ಸ್ವಾಗತನೂ ಮಾಡ್ತೀವಿ, ನಾವೊಂದು ಶುಭನೂ ಕೋರ್ತೀವಿ. ಅದ್ರಾಗ ಏನಿದೆ? ಕಾಂಗ್ರೆಸ್ನಲ್ಲಿ ಇನ್ನು ಮುಂದೆ ತಡರಾತ್ರಿ ಮೀಟಿಂಗ್ಗಳು, ಭೋಜನ ಕೂಟಗಳು ಹೆಚ್ಚಾದರೆ ಅಚ್ಚರಿ ಇಲ್ಲ. ಈ ಬೆಳವಣಿಗೆ ನಡುವೆ ಯಾರಿಗೂ ಅರಿವಿಲ್ಲದಂತೆ ಕಾಂಗ್ರೆಸ್ನ ಲಿಂಗಾಯತ ಶಾಸಕರು ಸಭೆ ಸೇರಿದ್ದಾರೆ. 36 ಶಾಸಕರ ಬಲ ಪಕ್ಷದಲ್ಲಿ ಇರುವಾಗ ಕುಂತಿ ಮಕ್ಕಳಂತೆ ಅರೆ ಅಧಿಕಾರ ಯಾಕೆ ಅಂತ ಹೈಕಮಾಂಡ್ ಅನ್ನೇ ಕೇಳೋದಕ್ಕೆ ರೆಡಿಯಾಗಿದ್ದಾರೆ. ಈಗಿರುವಾಗ 6 ಮಂತ್ರಿಗಿರಿಗೆ 3 ಸೇರಿಸಿ ಸಮಾಜಕ್ಕೆ ನ್ಯಾಯ ಕೊಡಿ ಅಂತ ಹಕ್ಕು ಮಂಡಿಸೋದಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಪ್ರಮುಖವಾಗಿ ನಾವು ಏನು ಲಿಂಗಾಯತರು, ನಮಗೆ 56-57 ಸೀಟ್ಸ್ ಟಿಕೆಟ್ ಕೊಟ್ಟಿದ್ರಿ, 34 ಜನ ನಾವು ಆರಿಸಿಕೊಂಡಿದ್ದೀವಿ. ವಿ ಆರ್ ದ ಬಿಗ್ಗೆಸ್ಟ್ ಚಂಕ್. ಸ್ಟ್ರೈಕಿಂಗ್ ರೇಟು ನಮ್ಮದೇ ಹೈಯೆಸ್ಟ್ ಇದೆ. ನಮಗೆ ಎಲ್ಲದರಲ್ಲಿ ನಮ್ಮ ಡ್ಯೂ ಶೇರ್ ಸಿಗಬೇಕು. ಮಂತ್ರಿ ಮಂಡಳ ಇರ್ಬೋದು, ನಿಗಮ ಮಂಡಳ ಇರ್ಬೋದು, ನಮ್ಮ ನಿಗಮ ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ಸೂಕ್ತವಾದ ನಮಗೆ ಪ್ರಾತಿನಿಧ್ಯ ಸಿಗಬೇಕು. ಸೂಕ್ತವಾಗಿ ನಮಗೆ ಎಲ್ಲ ರೀತಿಯ ಗೌರವ ಸಿಗಬೇಕು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವ 5 ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಹಾಗೂ 18 ವಸತಿ ನಿಲಯಗಳ ನಿರ್ಮಾಣಕ್ಕೆ ನಿವೇಶನ ಖರೀದಿಗೆ ಸಂಪುಟ ಒಪ್ಪಿಗೆ ನೀಡಿದೆ. ಸ್ಥಳೀಯ ಸಂಸ್ಥೆಗಳಿಂದ 17.71 ಕೋಟಿ ರೂಪಾಯಿ ಮೊತ್ತದ ನಿವೇಶನ ಖರೀದಿಸುವುದಕ್ಕೆ ಸಂಪುಟ ಅನುಮೋದನೆ ನೀಡಿದೆ ಅಂತ ಸಂಪುಟ ಸಭೆ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ.
ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮಧ್ಯಾಹ್ನ 1:40ಕ್ಕೆ ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸುವ ಡಿಕೆ ಪುತ್ತೂರು ತಾಲೂಕಿನ ಕಾಂಚನ ಬಜೆತೂರಿನಲ್ಲಿ ಕಾಂಚನೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿಕ ಪುತ್ತೂರು ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.